ನಿನ್ನ ಹಾಗೆ ಯಾರು ಇಲ್ಲಪ್ಪ. ನಿನ್ನ ಪ್ರೀತಿ ಶ್ರೇಷ್ಠವಾದದ್ದು, ನಿನ್ನ ಮಹಿಮೆ ಶ್ರೇಷ್ಠವಾದದ್ದು. ಎಲ್ಲ ನಾಮಗಳಿಗಿಂತ ಮೇಲಾದಂಥ ನಿನ್ನ ನಾಮ, ಅದೇ ಎಲ್ಲ ಜನಾಂಗಗಳಿಗಿಂತ ಮೇಲಾದಂಥ ಜನಾಂಗ ಯೇಸುವಿನ ನಾಮ. ಕೋಟಿ ಕೋಟಿ ಸ್ತೋತ್ರಪ್ಪ. Thank you for your presence, Father. We thank you for your glory, Lord. We thank you for your mightiness, Lord. We thank you for your power. We thank you for your grace. Lord, we worship you, Father. We worship you, Lord. We thank you, Lord. We give you glory to your name. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನಗೆ ಸಮಾನರು ಯಾರಪ್ಪ? ನಿನಗೆ ಸಮಾನರು ಯಾರು? 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 ಆಕಾಶದಲ್ಲೂ ಭುವಿಯಲ್ಲೂ 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 ನಿನಗೆ ಸಮಾನರು ಯಾರು? 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 ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? 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 ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಜಗದಲ್ಲೂ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ
ನಿನಗೆ ಸಮಾನರು ಯಾರು? 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 ಆಕಾಶದಲ್ಲೋ ಭೂಮಿಯಲ್ಲೋ 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 ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? ಆಕಾಶದಲ್ಲೂ ಭುವಿಯಲ್ಲೂ ನಿನಗೆ ಸಮಾನರು ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನರು ಯಾರು? 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 ಆಕಾಶದಲ್ಲೋ ಭೂಮಿಯಲ್ಲೋ 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 ನಿನಗೆ ಸಮಾನರು ಯಾರು? ಆಕಾಶದಲ್ಲೋ पार जाइए यीशु रहता वहाँ नीले आसमां के पार जाइए मेरा यीशु रहता वहाँ हम मिलेंगे बादलों पर हम
are seated before the King of Hallelujah, Kings and the amen. Lord of the Lord. ಆ ರಾಜ ಸುಮ್ಮನಲ್ಲ ಅವರು. ದೇವರ ಘನಪಡಿಸುವ ಆಶೀರ್ವಾದ ನಿಮ್ಮ ಮನೆಗಳಲ್ಲಿ ಅಲ್ಪೋತ್ಸವರೇ ದೊಡ್ಡ ಆಶೀರ್ವಾದ ಮಾಡಕ್ಕೆ ಅವ್ರು ಬಿಡುಗಡೆ ತಂದಿದ್ದಾರೆ. ಚಪ್ಪಾಳೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಕಷ್ಟ ಅಂತ ಹೇಳಿ ಪಕ್ಕದಲ್ಲಿ ಹೇಳಿ, ಇನ್ನು ಮುಂದೆ ಕಷ್ಟ ನನಗಿಲ್ಲ, ಕಷ್ಟ ನನಗಿಲ್ಲ, ಇನ್ನು ಮುಂದೆ ನನಗೆಲ್ಲ ಇಷ್ಟವಾದದೇ ಬರುತ್ತೆ, ಇನ್ನು ಮುಂದೆ ಬರುತ್ತೆ, ಭಯ ನನಗಿಲ್ಲ, ಭಯ ನನಗಿಲ್ಲ. ನನ್ನ ನೋಡಬೇಡಿ, ನೀ ಪಕ್ಕದಲ್ಲಿ ಹೇಳಿ, ಇನ್ನು ಮುಂದೆ ನನಗೆ ಭಯ ಇಲ್ಲ, ಭಯ ನನಗಿಲ್ಲ, ಎಲ್ಲದರಲ್ಲೂ ಧೈರ್ಯವಂತಳಾಗಿರ್ತೇನೆ, ಅಭಿವೃದ್ಧಿ ಆಗ್ತೇನೆ. ರೀ ಆ ಮಳೆ ನೋಡ್ರಿ ಹೆಂಗ್ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. The rain is coming with a joy. ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಎಲ್ಲ ನೀರು ಕೊಟ್ಟು ಹೆಂಗ್ ಬರ್ತಾ ಇದೆ ಮಳೆ, ಹೆಂಗ್ ಬರ್ತಾ ಇದೆ, ಆಶೀರ್ವಾದ ತಗೊಂಡ್ಬರ್ತಾರೆ. ನದಿ ನೀರು ಹೆಂಗ ಹರಿತಾ ಇದೆ ಇವಾಗ, ಚಳ ಚಳ, ನನಗ್ ಬಿಡು ರೀ, ಸಂತೋಷ ನೀರು ಹರಿತಾ. ಇದು ಹರಿಯೋದು ಹೆಂಗ ಹರಿಯುತ್ತೆ ಸಿಸ್ಟರ್, ಹೆಂಗ ಹರಿಯುತ್ತೆ ಅದು, ರಭಸ. ಇಟ್ಸ್ ಅ ಫೋರ್ಸ್ ಬಿಕಾಸ್ ಇಟ್ ಇಸ್ ಗಿವಿಂಗ್ ಗ್ಲೋರಿ ಟು ದ ಕ್ರಿಯೇಷನ್. ದ ವಾಟರ್ ವಾಸ್ ದೇರ್, now water was come down, it was still, now it's flowing. It was still there in the heavenly place. ಆಕಾಶ ಹೆಂಗಿತ್ತು ಮಳೆ ಸುರೇಶ್ವರೇ, ಹಂಗೆ ಸ್ಟಿಲ್ ಆಗಿತ್ತು, ಮಂಜುಗಡ್ಡೆ ಆಗಿದೆ ಅಂತ ಹೇಳಿದ ತಕ್ಷಣ ಕೆಳಗೆ ಬಂದಿದೆ, ಗಳ 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 ಅರಿಕೆ ಅದು ಸ್ಟಾರ್ಟ್ ಆಯ್ತು. ಆಗ ಒಂದು ಮಳೆ ಬರಬೇಕಾದ್ರೂ ಕೂಡ ಅದು ಸಂತೋಷವಾಗಿ ಬರ್ತಾ ಇದೆ, ದುಃಖವಾಗೆಲ್ಲ ಬರ್ತಾ ಇದೆಯಾ? ಇಲ್ಲ. ರೈತನಿಗೆ ಹೋಗಿ ಅವನು ಹಾಕಿದ ಬೀಜಗಳಿಗೆ ಫಲವನ್ನು ಕೊಟ್ಟು ಆಮೇಲೆ ಸಮುದ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ತಂದೆ ಮನೆಗೆ ಹೋಗುತ್ತೆ. ಎವ್ರಿ ಕ್ರಿಯೇಷನ್ ವರ್ಕ್ಸ್ ಜಾಯ್ಫುಲಿ ಫಾರ್ ದ ಕ್ರಿಯೇಟರ್. ಪ್ರತಿಯೊಂದು ಸೃಷ್ಟಿಗಳು ಸೃಷ್ಟಿಕರ್ತನಿಗೆ ಸಂತೋಷವಾಗಿ ಕರ್ತನಿಗೆ ಘನ ಕೊಡ್ತವೆ. ಆದರೆ ನಾವು ಮನುಷ್ಯರು ಸರಿಯಾಗಿ ಘನತೆ ಕೊಡೋದಿಲ್ಲ. ಜೋಬಲ್ಲಿ ಕೈ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಯ್ಯೋ ನನಗೇನು ಕೊಟ್ಟಿಲ್ಲ ಅಂತೇಳಿ ತಲೆ ಕೆರ್ಕೊಂಡು ಕೂತಿತ್ತು. ಕಾಡಿಗೆ ಹೇಳಿ, ಸಿಂಹ ಯಾರು? ಕಾಡಿಗೆ ರಾಜ. ಅಪ್ಪ ನಮ್ಗೆ ಹೇಳ್ತಾರೆ, ನೀ ಸಿಂಹ, ನೀ ಸಿಂಹದ ಮರಿ, ಸಿಂಹದ ಹೊಟ್ಟೆಯಿಂದ ಸಿಂಹನೇ ಹೊಟ್ಟೆ. ಆಗ ನಮ್ಮ ಯೇಸುವಿನ ಹೊಟ್ಟೆಯಿಂದ ವಾಕ್ಯದಿಂದ ವಾಕ್ಯ ಹುಟ್ಟಲ್ಪಟ್ಟಿದೆ. ಆಗ ನಾವೆಲ್ಲ ಏನ್ ಮರಿಗಳಾಗಿದ್ದೇವೆ? ಸಿಂಹದ ಮರಿಗಳಾಗಿದೆ. ಚಪ್ಪಾಳೆ ಬಲೆ, ದೇವರಿಗೆ ಸ್ತೋತ್ರ ಬಲೆ, ದೇವರಿಗೆ ಸ್ತೋತ್ರವಾಗಲಿ. ಅಪ್ಪ ಹೇಳ್ತಾರೆ ನಾವೆಲ್ಲ ಏನು ಪಕ್ಕದಲ್ಲಿ, ನಾನು ಸಿಂಹದ ಮರಿ, ಸಿಂಹದ ಮರಿ, ಜೋರಾಗಿ ಹೇಳಿರ, ಇಲಿ ಮರಿ, ಸೈನ್ಯ, ಇಲಿ ಮರಿ, ಸಿಂಹದ ಮರಿಗೆ ಸೈನ್ಯ, ಇಲಿ ಮರಿ, ಸಿಂಹದ ಮರಿ, ಪಕ್ಕ ಜೋರಾಗಿ ಹೇಳಿ, ಸಿಂಹದ ಮರಿ, ಸಿಂಹದ ಮರಿ. ಕೈ ಮೇಲೆ ಬರ್ಬೇಕು, ಕೈ ಇದ್ದವ್ರು ಮಾತ್ರ ಸಿಂಹದ ಮರಿ, ಸಿಂಹದ ಮರಿ. ಆಗ ಸಿಂಹ ಏನ್ ಮಾಡುತ್ತೆ? ಗರ್ಜಿಸುತ್ತೆ ರೀ. ಅದೇನು ಕೆಲಸ ಮಾಡಲ್ಲ, ಕೂಲಿ ಕೆಲಸಕ್ಕೆ ಹೋಗಲ್ಲ, ಅದು ಪೇಂಟ್ಗೆ ಹೋಗಲ್ಲ, ಪೇಂಟ್ ಹೊಡಿಯೋಕ್ಕೋ, ಕೂಲಿ ಕೆಲಸಕ್ಕೋ, ವೆಲ್ಡಿಂಗ್ ಕೆಲಸಕ್ಕೆ, ಅಮ್ಮಂದಿರಕ್ಕೋ. அப்படியே ಗಾಂಭೀರ್ಯ ಘನವಾಗಿರುತ್ತೆ. ಸಿಂಹ ಯಾವತ್ತಾದ್ರೂ ಕೋತಿ ಜೊತೆ ಆಟ ಆಡೋದು ನೋಡಿದ್ದೀರಾ? ಯಾವುದೋ ಮುಂಗ್ಸಿ ಜೊತೆ ಆಟ ಆಡೋದು, ಕೋಳಿ ಮರಿ ಜೊತೆ ಆಟ ಆಡಿದ್ಯಾ ರೀ? ಅದು ಯಾರ ಜೊತೆ ಸೇರಲ್ಲ. ಇಟ್ ಇಸ್ ಎ ಯುನೀಕ್ ಆನಿಮಲ್. ನೋ ಒನ್ ಕ್ಯಾನ್ ಕಂಪೇರ್ ದ ಲಯನ್. ಲಯನ್ ಇಸ್ ಲಯನ್. It is not in description. It is a complete declaration. In the jungle, it is a one and only king. ಅದಕ್ಕೆ ನೀನು ಸಿಂಹ ಅಂತ ಯಾವಾಗ ನೆನೆಸ್ಕೊಂಡ್ಬಿಡ್ತೀಯ, ನಿನ್ನ ಗಾಂಭೀರ್ಯ, ಯುವರ್ ಕ್ಯಾರೆಕ್ಟರ್ ವಿಲ್ ಚೇಂಜ್. ಎಲ್ಲಿ ಕೂಡ ನೀನು ಸೋತೋಗಿ ಅಯ್ಯೋ ಏನೋ ಆಗಿಲ್ಲ ಬೇದ ಅಂತ ಯಾವತ್ತೂ ಹೇಳೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯೋಬನ ಪುಸ್ತಕ 22ನೇ ಅಧ್ಯಾಯ, ಜೋಬ್ ಚಾಪ್ಟರ್ 22 verse 28.
ನೀನು ಯಾವುದನ್ನ ನೀನು ಯಾವುದನ್ನ ಸಂಕಲ್ಪ ಮಾಡಿಕೊಳ್ಳುವಿಯೋ ಸಂಕಲ್ಪ ಮಾಡಿಕೊಳ್ಳುವೆಯೋ ಅದು ನಿನಗೆ ನೆರವೇರುತ್ತದೆ. ಅದು ನಿನಗೆ ನೆರವೇರುತ್ತದೆ. ದೇವರ ಬೆಳಕು ದೇವರ ಬೆಳಕು ನಿನ್ನ ಮಾರ್ಗಗಳಲ್ಲಿ ನಿನ್ನ ನಾವಿಗಳಲ್ಲಿ ಪ್ರಕಾಶಿಸುತ್ತದೆ. ಪ್ರಕಾಶಿಸುತ್ತದೆ. ದೇವರ ಬೆಳಕು ದೇವರ ಬೆಳಕು ಕೈಯದವರು ಮಾತ್ರ. ದೇವರ ಬೆಳಕು ದೇವರ ಬೆಳಕು ನಿನ್ನ ಮಾರ್ಗಗಳಲ್ಲಿ ನಿನ್ನ ವಾಕ್ಯಗಳಲ್ಲಿ ಪ್ರಕಾಶಿಸುತ್ತದೆ. ಪ್ರಕಾಶಿಸುತ್ತದೆ. ದೇವರ ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುತ್ತದೆ. ದೇವರ ಬೆಳಕು ನಿಮ್ಮ ಅಕ್ಕನ ಮುಂದೆನೋ ನಿಮ್ಮ ಅಣ್ಣನ ಮುಂದೆನೋ ನಿಮ್ಮ ಅತ್ತೆ ಮನೆ ಮುಂದೆ ಪ್ರಕಾಶಿಸ್ತದೆ ಅಂತ ಹೇಳಿಲ್ಲ. ದೇವರ ಬೆಳಕು ನಿನ್ನ ಮಾರ್ಗದಲ್ಲಿ ಮಾತ್ರ. ಸೋಫಿಯವ್ರು ಮಾತ್ರ, ಅವ್ರು ಮಾತ್ರ ಬೆಳಕು ಬರುತ್ತೆ. ಕ್ಯಾರನ್ಗೆ ಮಾತ್ರ ಬೆಳಕು ಬರುತ್ತೆ. ಅನಿತಾ ಅವ್ರಿಗೆ ಮಾತ್ರ, ಐಸಕ್ ಅವ್ರಿಗೆ ಮಾತ್ರ ಆ ಬೆಳಕು. ಬಿಕಾಸ್ ಈಸ್ ಡಿಕ್ರಿ ಆ್ಯಂಡ್ ಡಿಕ್ಲೇರಿಂಗ್ ದ ಥಿಂಗ್ಸ್ ಆಫ್ ದ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಯಾವ್ದು ಆದೇಶ ಮಾಡಿ ಯಾವುದನ್ನ ಘೋಷಣೆ ಮಾಡ್ತೀಯೋ ಅದು ನಿನಗೆ ನೆರವೇರುತ್ತೆ ಅಂತ ಹೇಳ್ತಾರಪ್ಪ. Hallelujah. ಅದು ನಿನಗೆ ನೆರವೇರುತ್ತೆ. ಆಗ ಇವತ್ತು ಅಪ್ಪ ಹೇಳ್ತಾರೆ, ಡಿಕ್ಲರೇಷನ್ ಮಾಡೋನು ಯಾರು? ಎ ಪರ್ಸನ್ ಹೂ ಹ್ಯಾಸ್ ಎ ಕವನೆಂಟ್ ವಿತ್ ಗಾಡ್. ದೇವರ ಒಡಂಬಡಿಕೆ ಒಳಗೆ ಇರೋನು. ಸೊ ಒಡಂಬಡಿಕೆ ಅಂದ್ರೇನು? ನೀವು ಅಪ್ಪ ತುಂಬ ಕ್ಲೋಸು. ಸಾಧಾರಣವಾದ ಬಲ್ಪ್ಗಳು ಏನು ಹಿಂಗಿದೆ ಬಲ್ಪ್ ಇದು ಅಂತೀವಿ ಅಲ್ವಾ? ಏನು ಈ ಥರ ಬಲ್ಪ್ ಇದೆ ರೀ? ಆ ಬಲ್ಪ್ ನೋಡೋಕೆ ಹಂಗಿದೆ ರೀ. ಆದರೆ ಬಲ್ಪನ್ನ ನೀವು ಹೋಲ್ಡರಲ್ಲಿ ಹಾಕಿ ಸಾಕೆಟಲ್ಲಿ ಪ್ಲಗ್ ಹಾಕಿ ಅದು ಆನ್ ಮಾಡಿದ ತಕ್ಷಣ ನಿನ್ನ ಕಣ್ಣಿಂದ ನೀನೇ ಆ ಬಲ್ಪ್ನ ನೋಡೋಕ್ಕೆ ಆಗೋದಿಲ್ಲ. ನಿನ್ನ ಕಣ್ಣಿಂದ ನೀನೇ ಆ ಬಲ್ಪ್ನ ನೋಡೋಕೆ ಆಫ್ ಮಾಡಪ್ಪ. ಸಾಕೆಟ್ ಒಳಗೆ ಹೋಗೋವರೆಗೂ, ಪ್ಲಗ್ಗಳಿಗೆ ಹೋಗೋವರೆಗೂ ಬಲ್ಪ್ ಹೆಂಗಿತ್ತು ಮನೋಜ್ ಅವರೇ? ಫಿಲಮೆಂಟೇ ಕಳ್ಕೊಂಡ್ರೆ ಬಲ್ಪ್ ಆಗಿತ್ತು. ನೀನು ಸಾಧಾರಣವಾದ ಬಲ್ಪ್ ಆಗಿದೆಯಾ, ಆದರೆ ನಿನ್ನನ್ನು ರಾಜಾದಿರಾಜನ ಕರೆಕ್ಟಿಗೆ ಹಾಕ್ಬಿಟ್ರೆ ನೀನು ಅರಮನೆ ಒಳಗೆ ಬಂದ್ಬಿಡ್ತೀಯ. ಅರಮನೆ ಒಳಗೆ ಬಂದ್ಬಿಟ್ರೆ ಅರಮನೆಗೆ ಬಂದಮೇಲೆ ನಿವೇದಿತವರೇ ಅರಮನೆಯೊಳಗೆ ನೀನು ಬಂದ್ಬಿಟ್ರೆ ಹೇಳಿ, ನಾನು ಅರಮನೆಯೊಳಗೆ ಬಂದಿದ್ದೀನಿ. ನಾನು ಅರಮನೆಯಲ್ಲಿ ಬಂದಿದ್ದೀನಿ. ಅರಮನೆ ಅಂದ್ರೆ ಯಾವುದು? ತಂದೆ ಅರಮನೆ. ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊದ್ಕೊಳ್ಬೇಕು ಅಂತ ಹೇಳಿ ನೀನು ಚಿಂತೆ ಮಾಡೋ ಸ್ಥಳ ಅಲ್ಲ. It is not the place where you think about the bread and cheese and butter in that palace. The palace itself will take care of you, and the palace will take care of you. Amen. Because in the palace the king is sitting and you are belongs to the king and you are a prince and a princess in the palace of God. ದೇವರ ಅರಮನೆಯಲ್ಲಿ ನೀವು ರಾಜ ಮಗಳಾಗಿ ರಾಜಕುಮಾರಿಯಾಗಿದ್ದೀರಾ. ಅದಕ್ಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಿ ಬಂದ್ಬಿಡ್ತಾರೆ. ತಂದೆ ಅರಮನೆಗೆ ನೀವು ಬಂದ್ಬಿಟ್ಟಿದ್ದೀರಾ. ಅಲ್ಫೋನ್ಸ್ ಅವರೇ, ನೀವು ಏನು ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಗಾಡ್ ಹಿಮ್ಸೆಲ್ಫ್ ವಿಲ್ ಟೇಕ್ ಕೇರ್ ಆಫ್ ಯು ಮೈ ಸನ್. ತುಂಬ ಭಯದಲ್ಲಿ ಬಂದಿದ್ಯಾ ನೀನು, ಭಯ ಪಡ್ಬೇಡ ಮಗ. ಡೋಂಟ್ ಫಿಯರ್ ವೆನ್ ಗಾಡ್ ಈಸ್ ಹಿಯರ್. ನಿನ್ನ ಫ್ಯೂಚರ್ನ ಬ್ಲೆಸ್ ಮಾಡ್ತಾರೆ. ಯು ಆರ್ ಫುಲ್ ಆಫ್ ಟಿಯರ್ಸ್ ಮೈ ಸನ್. ಹತ್ಕೊಂಡು ಬಂದಿದ್ಯಾ ಇವತ್ತು. ಆ ಕಣ್ಣೀರೆಲ್ಲ ಅಪ್ಪ ವರ್ಷೆ ಅವ್ರು ಬಿಟ್ಬಿಡ್ಬೇಕಾದ್ರೆ ನೀನು ಭಯ ಪಡೋದು ಬೇಕಾಗಿಲ್ಲ ವೆಂಕಟೇಶ್. ಅಪ್ಪ ಹೇಳ್ತಾರೆ, ನಾನೇ ನಿನ್ನ ಜೊತೆ ಬಂದು ನಿನ್ನನ್ನು ಆವಿರ್ಭಾವ ಮಾಡಿ ಅವ್ರ ಆಶೀರ್ವಾದ ಮತ್ತೆ ಕೈ ಮೇಲೆ ರೀ. ಅಪ್ಪನ ಸಂದೆ ಮನೆಗೆ ನೀವು ಬಂದಿದ್ದೀರಾ. ನೀನು ಯಾವುದನ್ನ ಸಂಕಲ್ಪ ಮಾಡಿಕೊಂಡು ಇದೆಲ್ಲ ನನಗೆ ಆಗಬೇಕು, ಇದೆಲ್ಲ ನಡೆಯುತ್ತೆ ಅಂತ ನೀನು ಯಾವಾಗ ಸಂಕಲ್ಪ ಮಾಡಿಬಿಡ್ತೀಯ, ದೇವರ ಬೆಳಕು ನಿನ್ನ ದಾರಿಯಲ್ಲಿ ಪ್ರಕಾಶ ಬಂದ್ಬಿಡುತ್ತೆ ಅಂತ ಹೇಳ್ತಾರಪ್ಪ. ಸೆರೆಮನೆಯಲ್ಲಿದ್ದಾಗ ಯೋಸೆಫ್ ಹೇಳ್ದ, ನಾನು ರಾಜನಾಗಿ ಬರ್ತೇನಪ್ಪ. ಈ ಸೆರೆಮನೆ ನನಗೆ ಕೊನೆ ಮನೆ ಅಲ್ಲ. ಈ ಸೆರೆಮನೆಗಿಂತ ನಾನು ನೆಕ್ಸ್ಟು ಅರಮನೆ ಒಳಗೆ ಹೋಗ್ತೀನಪ್ಪ. ಅರಮನೆ ಒಳಗೆ ಆಳತಕ್ಕವನು, ಅಭಿವೃದ್ಧಿ ಆಗತಕ್ಕವನು. ಇನ್ನು ಮೇಲೆ ಗುಲಾಮ ಅಲ್ಲ. I am not accused. I am not accused. ನಾನು ಅಪರಾಧಿ ಅಲ್ಲ, ನಾನು ನಿರಪರಾಧಿ. ಆದರೆ ಕ್ರಿಸ್ತನ ನಿಮಿತ್ತ ನಾನು ದೇವರ ಕಾರ್ಯದಲ್ಲಿ ಅವಮಾನಕ್ಕೆ ಒಳಗಾಗಿದ್ದೇನೆ. ಆದರೆ ನನಗಾದ ಅವಮಾನವನ್ನ ದೇವರು ಎರಡರಷ್ಟಾಗಿ ಮಾನವನ ಅಂತೇಳಿ ಅವನು ವಿಶ್ವಾಸ ಇಟ್ಟ.
ಅವನು ಇಟ್ಟ ಹಾಗೇನೆ ದೇವರು ಯೋಸೇಫನ್ನು ಅರಮನೆಗೆ ಕರ್ಕೊಂಡು ಹೋಗ್ತಾರೆ ನೋಡಿ. ಒಂದೇ ದಿನದಲ್ಲಿ ಅವನನ್ನು ಅರಸನಾಗಿ ಮಾಡಿ ಆ ದೇಶಕ್ಕೆ ದೇಶಾಧಿಪತಿಯನ್ನಾಗಿ ಮಾಡಿ ದೇವರನ್ನು ಅಭಿವೃದ್ಧಿ ಪಡಿಸ್ತಾ 400 ವರ್ಷಗಳವರೆಗೆ ಸೆರೆಮನೆಯ ವಾಸದ್ದು ಆ ಕಣ್ಣೀರಲ್ಲಿ ದರಿದ್ರದಲ್ಲಿ ಇಸ್ರಾಯೇಲ್ ಮಕ್ಕಳು ಬಾಳ್ತಾ ಇದ್ರು. ದೇ ಡೋಂಟ್ ನೋ ವಾಟ್ ಈಸ್ ಕವನೆಂಟ್, ದೇ ಡೋಂಟ್ ನೋ ವಾಟ್ ಈಸ್ ಪ್ರೇಯರ್, ದೇ ಡೋಂಟ್ ನೋ ವಾಟ್ ಈಸ್ ಲ್ಯಾಂಬ್ ಆಫ್ ಗಾಡ್. ದೇವ್ರಿಗೆ ಆಫರಿಂಗ್ ಕೊಡಬೇಕಂತ ಏನು ಗೊತ್ತಿಲ್ಲ. ಅದು ಯಾವಾಗ ಆ ಪಸ್ಕ ಹಬ್ಬದಲ್ಲಿ ಒಂದು ಕುರಿ ಹೋಗಿ ಕೊಡ್ತೇನೆ, ಈ ಕುರಿ ಕೊಟ್ಟರೆ ನನಗೆ ಆಶೀರ್ವಾದ ಬರುತ್ತೆ. ಚಪ್ಪಾಳೆ. ಆಮೇಲೆ ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಆ ಕುರಿಯನ್ನು ಕೊಟ್ಟಿದ ತಕ್ಷಣ ದೇವರವ್ರಿಗೊಂದು ಬಿಡುಗಡೆಯನ್ನು ಕರ್ಕೊಂಬಂದರು. ಅದೇ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಸಿಂಹಾಸನದಿಂದ ಕುಳಿತಿದ್ದಂಥ ಫರೋವನ ಮಕ್ಕಳುಕೊಂಡು ಸೆರೆಮನೆಯಲ್ಲಿದ್ದಂಥ ಬಂದಿಖಾನೆಯ ಮಗನವರೆಗೂ ಎಲ್ಲ ಚೊಚ್ಚಲ ಮಕ್ಕಳನ್ನ ದೇವರು ಸಂಹಾರ ಮಾಡಿದ್ರು. ಮಕ್ಕಳೇ, ದೇವರು ಸಂಹಾರ ಮಾಡಿ ಯಾರಿಗೋಸ್ಕರ? ನಿನಗೋಸ್ಕರ. ನೀನು ಹಾಕಿದ ಕುರಿಮರಿ, ನೀನು ಹಾಕಿದ ರಕ್ತ, ನೀನು ಹಾಕಿದ ಬೆಲೆ, ವೆನ್ ಯು ಪೇ ಪ್ರೈಸ್, ದೇವ್ರ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿಕೊಂಡ್ರು. ದೇವರೇ, ಇದೇ ರಾತ್ರಿಯಲ್ಲಿ ನಾವು ಬಿಡುಗಡೆ ಹೊಂದಿ ನಾವು ಹೊರಗಡೆ ಬರ್ತೀವಪ್ಪ. ನಮಗಾಗಿ ಪಸ್ಕಾ ಕುರಿಮರಿಯಾಗಿ ಶಿಲ್ಬೆಯಲ್ಲಿ ದೇವರು ಹೊಡೆಯಲ್ಪಟ್ಟಿದೆ. ಆ ಏಸು ಕ್ರಿಸ್ತನ ಮನಸ್ಸೊಳಗೆ ತಂದುಬಿಟ್ರೆ ಏಸು ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಎಂದು ಚಿಂತೆ ಮಾಡಿ ಇವುಗಳಿಗಾಗಿ ಅಜ್ಞಾನಿಗಳು ಹೇಳಿ, ಇವುಗಳಿಗಾಗಿ 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 ಅಜ್ಞಾನಿಗಳು ಚಿಂತಿಸುತ್ತಾರೆ, ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡಿರಿ. ಹಾಗೆ ಇವುಗಳಿಗಾಗಿ ಅಜ್ಞಾನಿಗಳು ಅಂದ್ರೆ ಹೊರಗಿನವರು, ನೀವು ಒಳಗಿನವರು. ದೇ ಆರ್ ಔಟ್ಸೈಡ್ ಪೀಪಲ್, ಯು ಆರ್ ಇನ್ಸೈಡ್ ಪೀಪಲ್. ದೇ ಆರ್ ಔಟ್ಸೈಡ್ ಆಫ್ ದ ಕವನೆಂಟ್ ಪೀಪಲ್, ಯು ಆರ್ ದ ಇನ್ಸೈಡ್ ಕವನೆಂಟ್ ಪೀಪಲ್. ಸೊ ವಾಟ್ ಇಸ್ ದ ಡಿಫರೆಂಟ್? ಔಟ್ಸೈಡ್ ಕವನೆಂಟ್ ಯಾರು? ಗೊಲಿಯಾತು. ಇನ್ಸೈಡ್ ಕವನೆಂಟ್ ಯಾರು? ದಾವೀದು. ಆಮೆನ್, ಹಲ್ಲೆಲೂಯಾ. ಈಟಿ ಕತ್ತಿಗಳೊಂದಿಗೆ ಬಂದವನು, ಸಮುದ್ರವಾಗಿ ತಂದ, ರಾಕ್ಷಸವಾಗಿ ಬಂದ. ಈಟಿ ಕತ್ತಿಗಳೊಂದಿಗೆ ಬಂದ. ಅವನು ಹೇಳ್ತಾ, ಸುನ್ನತಿಲ್ಲರು ನೀನು ಯಾರೋ ನನಗೆ? ನೀನು ಯಾರು? ನೀನು ಯು ಆರ್ ಎ ಅನ್ಸರ್ಕಮ್ಸೈಸ್ಡ್ ಪರ್ಸನ್. ಹೂ ಯು ಆರ್? You are coming with a spear and sword, but I am coming in the name of our Lord and Savior Jesus Christ. ದೇವರ ಶಕ್ತಿ ಅದ್ಭುತವಾದ ನಾಮದಲ್ಲಿ ಚಪ್ಪಾಳೆ ಹೊಂದಿಗೆ ಕೂತ್ಕೊಳ್ಳಿ. ನಾನು ಹೇಳ್ತೇನೆ, ಅವರು ಹೊರಗಡೆ ಇರುವಂಥ ಜನ, ನೀವು ಒಳಗಡೆ ಇರುವಂಥ ಜನ. ಕೇಳು, ಒಳಗಡೆ ಇರೋ ಜನ ಯಾರು ಬಂದಾರೆ? ಕೇಳಿ, ನನ್ನ ಕ್ವಶನ್ ಕೇಳಿ, ಒಳಗಡೆ ಇರೋ ಜನ ಯಾರು? ಕೀರ್ತನೆ 91:1 ಓದ್ತೀರಾ? ಕೀರ್ತನೆ 91:1 ಏನದು? ಏನಂತ ಹೇಳುತ್ತೆ ವಚನ? ಜೋರಾಗಿ. ಪರಮಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ನೆರಳಲ್ಲಿ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹೇಳಿ, ಪರಮಾತ್ಮನು ಮೊರೆ ಹೊಕ್ಕಿರುವವನು ಸರ್ವಶಕ್ತನ ನೆರಳಿನಲ್ಲಿ ಸುರಕ್ಷಿತನಾಗಿ ಇರುತ್ತಾನೆ. ಎಣ್ಣೆ ಹೊಡಿಬೇಕಾದ್ರೆ ಕೇಳ್ತೀವಿ, ಏನದು ಒಳಗೆ ಹೋಯ್ತಾ ಆಯ್ತಾ, ಒಂಥರ ಆಗ್ತಾ ಐತೆ ಕಣ, ಹೆಂಗೆ ಸ್ವಲ್ಪ ಹಾಕು. ಎಣ್ಣೆ ಹೊಡಿಬೇಕಾಗಿರತ್ತೆ, 5-6 ಜನ ಕೂತ್ಕೊಂಡು, ಇವಾಗಲೇ 90 ಹೊಡೆದಲ್ಲೋ, ಏನು ಆಗ್ತಾ ಇಲ್ಲ, ಇನ್ನೊಂದು 90 ಹಾಕೋ, ಅಲ್ಪೋನ್ಸ್ 90 ಹಾಕೋ, ಅಲ್ಪೋನ್ಸ್ 190 ಹಾಕಿದ ತಕ್ಷಣ ಅಲ್ಪೋನ್ಸ್ ಅವರೇ, ರಕ್ಷಿತ್ ಅವರೇ, ಅವನ ದಿಸೆ ತಿರುಗತ್ತೆ. ನಿವೇದಿತ ಅನ್ನೋ ಬದಲು ನಿವೇದಿತ, ಭಾಷೆ ಚೇಂಜ್ ಆಗುತ್ತೆ. ಇಂಟಾಕ್ಸಿಕೇಶನ್ ಮತ್ತು ಈ ವಾಕ್ಯದ ಮತ್ತು ನಿಮ್ಮಲ್ಲಿ ಬರಬೇಕು. You must receive the intoxication of the word of the Lord. Dami, you should erupt and dance and rise up and dance. ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಆಡಬೇಕು. ಅದು ನಿಮ್ಮನ್ನ ಎರಪ್ಟ್ ಮಾಡಿಬಿಡುತ್ತೆ ಅಲ್ವಾ? ನೀವು ಯಾವ್ದು ತುಂಬ ಪ್ರೀತಿ ಮಾಡ್ತಿರ್ತೀರ, ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಕ್ರಿಕೆಟ್ ಮ್ಯಾಚು. ಅವ್ನು ಲಾಸ್ಟ್ ಒಂದು 6 ಹೊಡಿತಾರೆ ನೋಡಿ, 6 ಹೊಡೆದು ಇಲ್ಲೇ ಕೂತಿರ್ತಾರಾ? ಇಲ್ಲ, ಜಂಪ್ ಮಾಡ್ತಾನೆ.
ಇಡೀ ಮನೆಗಳೆಲ್ಲ ಎಲ್ಲ ಒಳಗಡೆ ಕೂತವ್ರು ಎಲ್ಲಿಡ್ತಾರೆ, ರಕ್ಷಿತವ್ರೆ ಎಲ್ಲ ರೋಡಲ್ಲಿ ಇಡ್ತಾರೆ. ಗೆದ್ಬಿಟ್ಟಿದ ತಕ್ಷಣ ಎಲ್ಲ ಎಲ್ಲಿಡ್ತಾರೆ, ಗೆಲ್ಲೋವರೆಗೂ ಮನೇಲಿ ಓಡ್ತಾ ಇರ್ತಾರೆ. ಗೆದ್ದಿದ ತಕ್ಷಣ ಎಲ್ಲ ಮಾಡ್ತಾರೆ, ರೋಡಲ್ಲಿ ಬಂದು ಜೋರಾಗಿ ಪಟಾಕಿಗಳು ಹೊಡ್ಕೊಂಡು ರಾಕೆಟ್ಗಳು ಬಿಡ್ತಾ ಇರ್ತಾರೆ. ಏನು ರಾಕೆಟ್ ಬಿಡ್ತಾರೆ, ಗೆದ್ದು ಬಿಡ್ತಪ್ಪ ಇಂಡಿಯಾ. ನಾನು ಹೇಳ್ತೇನೆ, ಇದು ಸಂಭ್ರಮ, Hallelujah. ಸಂತೋಷ ಪಡೋ ಟೈಮು. Hallelujah. ಸೈಲೆಂಟ್ ಆಗಿ ಕೂತ್ಕೋಬೇಡ, Hallelujah. ಸೈಲೆಂಟ್ ಆಗಿ ಕೂತ್ಕೋಬೇಡ, ಚಪ್ಪಾಳೆ ಬಲೆ. ಸೈಲೆಂಟ್ ಆಗಿ ಕೂತ್ಕೋಬೇಡಿ. ಪರಮಾತ್ಮನ ಮೊರೆ ಹೋಗಿರೋ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು, ಸರ್ವಶಕ್ತನ ನೆರಳಲ್ಲಿ, ಸುರಕ್ಷಿತನಾಗಿರೋನು, ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುವನು. ದಾವೀದು ಗೊಲ್ಯಾತನ ಎದುರಿಸಕ್ಕೆ ಹೋಗಬೇಕಾದ್ರೆ ಅವನು ಎಲ್ಲಿದ್ದ ಗೊತ್ತಾ? ಸರ್ವಶಕ್ತನ ನೆರಳಲ್ಲಿ ಇದ್ಬಿಟ್ಟ. ಸ್ತೋತ್ರ. ರಾಜ ಹೇಳ್ತಾರೆ, ನಿನ್ನ ಕೈಲಿ ಆಗಲ್ಲ ಕಣೋ, ಶ್ರೇಷ್ಠಿದೆಯಾ ನೀನು. ಅಪ್ಪನ ಒಡಂಬಡಿಕೆ ಒಳಗಿದ್ದೀನಪ್ಪ ನಾನು. Hallelujah. ಇವನು ಯಾವ ಮೂಲೆ ನನಗೆ? ಐ ಟೇರ್ ದ ಲಯನ್, ಸಿಂಹವನ್ನು ಆಡ್ದಿದ್ದೇನೆ, ಕರಡಿ ಆಡ್ದಿದ್ದೇನೆ. ಈ ಸಿಂಹ ಏನೂ ಇಲ್ಲ ನನಗೆ. ಚಪ್ಪಾಳೆ. ದೇವರ ಜೊತೆ ನೀವು ಅನ್ಯೋನ್ಯವಾಗಿ ನಡೆಯೋ ತಿಂಗಳಿದು. ಈ ತಿಂಗಳಲ್ಲಿ ಎಲ್ಲೆಲ್ಲ ಡೋರ್ಗಳು ಲಾಕ್ ಆಗಿದೆ, ಆ ಲಾಕ್ಗಳೆಲ್ಲ ದೇವರು ಮುರಿತಾರೆ. ಹಬ್ಬ ಮುರಿದು ಕೈಗಳನ್ನ ಆಶೀರ್ವಾದದಲ್ಲಿ ಹಬ್ಬ ನಡೆಸಿ. ಅಪ್ಪ ಹೇಳ್ತಾರೆ, ಎಲ್ಲ ಲಾಕ್ಗಳ ಮುರಿತೀನಿ, ಎಲ್ಲ ಲಾಕ್ಗಳನ್ನ ನಾನು ಮುರಿತೀನಿ, ಸತ್ತವನ್ನ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ ಅಪ್ಪ. ಸಮಾಧಿಗೆ ಹೋಗ್ಬಿಡ್ತಾರೆ, ಸಮಾಧಿಗೆ ಹೋಗ್ಬಿಡ್ತಾರೆ, ಸಮಾಧಿ ಒಳಗೆ ಹೋಗ್ತಾರೆ. ಸಮಾಧಿ ಒಳಗೆ ಎಲ್ಲ ಮುಚ್ಚಿಬಿಟ್ಟು ಸೈತಾನೆಲ್ಲ ಲಾಕ್ ಮಾಡಿ ಆ ಸಮಾಧಿ ಮೇಲೆ ಕೂತಿದ್ದ. ಅಪ್ಪ ಹೇಳ್ದೆ, ಎದೊಳ ಮೇಲೆ, ನನ್ನ ಮಕ್ಕಳಲ್ಲಿ ಎದೊಳ್ಬೇಕು ಇಲ್ಲಿಂದ. ಅವರೆಲ್ಲ ಭಾಳ ತಕ್ಕವ್ರು, ದೇ ಹ್ಯಾವ್ ಲೈಫ್ ಆಫ್ ಮೈಂಡ್, ನನ್ನ ಜೀವನ ಎತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಲಾಸರ್ ಎದ್ದು ಹೊರಗಡೆ ಬಾ ಅನ್ಬೇಕಾದ್ರೆ ಲಾಸರ್ ಎದ್ದು ಹೊರಗಡೆ ಬಂದ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಲೈಫಲ್ಲಿ ಯಾವುದೆಲ್ಲ ನಿಮ್ಮ ಕೈಲಿ ಕಣ್ಣೀರು ಅಂತ ಹೇಳ್ಕೊಂಡು ಬಂದಿದ್ದೀರಾ, ದುಃಖ ಅಂತ ಹೇಳ್ಕೊಂಡು ಬಂದಿದ್ದೀರಾ, ನೋವು ಅಂತ ಹೇಳ್ಕೊಂಡು ಬಂದಿದ್ದೀರಾ, ವೇದನೆ ಅಂತ ಹೇಳ್ಕೊಂಡು ಬಂದಿದ್ದೀರಾ, ದೇವರು ಅವೆಲ್ಲಗಳನ್ನ ನಿಮ್ಮ ಜೀವನದಲ್ಲಿ ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನ ಆಶೀರ್ವಾದವಾಗಿ ಅಪ್ಪ ನೆರವೇರಿಸಿ, ಒಂದಕ್ಕೂ ಕೊರತೆ ಇಲ್ಲದಾಗ ದೇವರು ನಡೆಸಿ ನಿಮ್ಮ ನಾಶದ ಮತ್ತು ಫಲಿಸಬಾಳೆ. ಯಾವುದೆಲ್ಲ ತಡೆಯಾಗಿದೆ, ರಾಜಪ್ಪ ಅವರೇ, ಶೆಟ್ರೆ, ಶ್ರೀಕಾಂತ್ ಅವರೇ, ರಾಜಣ್ಣ ಅವರೇ, ಅನಿತಪ್ಪ ಅವರೇ, ಅನಿತಾಮ್ಮ ಅವರೇ, ಎಲ್ಲವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನೀನು ಮಾಡಬೇಕಾದ್ರೆ ಒಂದೇ ಒಂದು, ಜೋಬ್ ಚಾಪ್ಟರ್ 22:23 ಹೇಳುತ್ತೆ, ನಿನ್ನ ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗೂಡಾರಗಳಿದ್ದ ಅನ್ಯಾಯವನ್ನು ದೂರ ಮಾಡಿದರೆ ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಹೇಳಿ, ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗೂಡಾರಗಳಿಂದ ಅನ್ಯಾಯವನ್ನ ದೂರ ಮಾಡಿದರೆ ನೀನು ಉದ್ಧಾರವಾಗಿವಿ. ಕೆಲ ಟೈಮ್ ನಮ್ಮ ಮನೇಲಿ ಹೇಳ್ತಾ ಇರ್ತಾರಲ್ಲ, ಏನು ಹೇಳ್ತಿರ್ತಾರೆ, ನೀನು ಬಿಡಲೇ, ನೀವು ಉದ್ಧಾರನ ಆಗಲ್ಲ, ಬಿಡೆ ನೀನು. ನೀನು ಉದ್ಧಾರ ಆಗೋದಿಲ್ಲ, ನೀನು ಅಪ್ಪ ಅಮ್ಮ ಕೊಡುವಂಥ ಆಶೀರ್ವಚನ. ಯಾಕೆ ಅವನು ಆ ಥರ ಅನೀತಿಯಾದ ಕೆಲಸ ಮಾಡ್ತಾ ಇರ್ತಾನೆ. ಫ್ರೆಂಡ್ಗಳು ಹೇಳ್ತಾರೆ, ಬಿಡಲೇ, ನೀವು ಉದ್ಧಾರ ಆಗಲ್ಲ, ಹೋಗೋ ನೀನು, ಅದು ನೋಡ್ಬಿಡ್ತೀನಿ, ಹೋಗೋ, ನೀನು ಎಷ್ಟು ಉದ್ಧಾರ ಆಗ್ಬಿಡ್ತೀಯ. ಯಾಕೆ? ಅವನ ಕ್ರಿಯೆಗಳಿಂದ ಅದು ಹೊರಗಡೆ ಬರುತ್ತೆ. ನೀನು ಸಿಂಹದ ಮರಿಯೋದ ಮೇಲೆ ಅಪ್ಪ ಹೇಳ್ತಾರೆ, ನೀನು ಉದ್ಧಾರ ಆಗಲ್ಲ ಅಂತ ಹೇಳಿಲ್ಲ, ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಾನು ಉದ್ಧಾರ ಆಗ್ತೀನಿ ಅಂತ ಹೇಳಿ, ನಾನು ಉದ್ಧಾರ ಆಗ್ತೀನಿ, ಹೇಳಿ ಜೋರಾಗಿ, ನಾನು ಉದ್ಧಾರ ಆಗ್ತೇನೆ, ಅಭಿವೃದ್ಧಿ ಆಗ್ತೇನೆ, ಆಶೀರ್ವಾದ ಆಗ್ತೇನೆ, ಬಿಡುಗಡೆ ಆಗ್ತೇನೆ. ಇಂದಿನಿಂದ ನಾನು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗುತ್ತೆ. ಚಪ್ಪಾಳೆ.
ನಿನ್ನ ಗೂಢಾರದಲ್ಲಿರುವಂಥ ಅನ್ಯಾಯವನ್ನು, ಆ ಗೂಢಾರ ಅದು ಯಾವುದು? ವಾಯ ನಲ್ಲ ಇರಂದ வாழ்க்கை நல்லா இருக்கும். ತಮಿಳೊಂದು ಗಾದೆ ಇದೆ. ಬಾಯಿ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಗೂಢಾರ ಅನ್ನೋದು ನಿನ್ನ ಬಾಯಿ. ಗುಡ ಅನ್ನೋದು ನೀನು ಯಾವುದನ್ನು ಸಂಕಲ್ಪ ಮಾಡಿ, ವಾಟ್ ಎವರ್ ಯು ಡಿಕ್ರಿ ಆ್ಯಂಡ್ ಡಿಕ್ಲೇರ್, ಹೌ ಯು ಡಿಕ್ರಿ ಬೈ ಯೋರ್ ಟಂಗ್. ಸೊ ವೇರ್ ಇಸ್ ಯೋರ್ ಟಂಗ್? ಇನ್ಸೈಡ್ ಆಫ್ ಯೋರ್ ಮೌತ್. ಸೊ ಆ ಮೌತಲ್ಲಿ ದೇವ್ರು ಹೇಳ್ತಾರೆ, ನಿನ್ನ ಗೂಢಾರದಲ್ಲಿ ಅನ್ಯಾಯಗಳಿದ್ರೆ, ಅಬದ್ಧಗಳಿದ್ರೆ, ಸುಳ್ಳಿನ ಮಾತುಗಳಿದ್ರೆ, ಏಮಾರ್ಸವಾಗಿದ್ರೆ, ಕೋಪಗಳಿದ್ರೆ ದೂರ ಮಾಡಿ. ಮೊದಲು ಅದನ್ನು ತೆಗೀರಿರೋ. ನೀನು ಅದನ್ನು ತೆಗೆದ್ರೆ ನಾನು ಒಳಗೆ ಬಂದ್ಬಿಡ್ತೀನಿ ಅಂತಾರೆ. ಇದೋ ಹೃದಯದ ಬಾಗಿಲ ಮುಂದೆ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನೊಳಗೆ ಬಂದು ಭೋಜನ ಮಾಡ್ತೇನೆ. ಇವತ್ತು ಒಬ್ಬೊಬ್ಬರ ಮನೇಲಿ, ಇವತ್ತು ಈ ಮೇ ತಿಂಗಳಲ್ಲಿ ಒಬ್ಬೊಬ್ರಿಗೂ, ಅಮ್ಮ ನಿಮ್ಮ ಮನೆಯೊಳಗೊಂದು ದೊಡ್ಡ ಆಶೀರ್ವಾದ ಆಗತ್ತಮ್ಮ, ಫಿಲಮಿನ ಹಿಂದ್ಗಡೆ ಕೂತಿದ್ದೀರಾ ಎಲ್ಲ ಸರಿ ಹಾಕ್ಕೊಂಡು, ನಿಮ್ಮ ಮನೆಯೊಳಗೆ ಒಂದು ಶುಭ ಕಾರ್ಯ ಆಗತ್ತಮ್ಮ, ಭಯಪಡಬೇಡಿ. ನಿಮ್ಮ ಮನೆಗೊಂದು ಶುಭ ಕಾರ್ಯ ಆಗತ್ತಮ್ಮ, ಭಯಪಡಬೇಡಿ. ಸಾಲದ ನೀವು ಹೊರಗಡೆ ಬರ್ತೀರಮ್ಮ, ಭಯಪಡಬೇಡಿ. ಕಣ್ಣೀರಿಂದ ನೀವು ಪ್ರಾರ್ಥನೆ ಮಾಡಿ 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 ಬೇಸತ್ತು ಹೋಗಿದ್ದೀರಾ, ಕಣ್ಣೀರು ಹೋಗತ್ತಮ್ಮ, ಭಯಪಡಬೇಡಿ. ದೇವರ ಆಶೀರ್ವಾದ ಆಗತ್ತಮ್ಮ. ಕೂತ್ಕೊಳ್ಳಿ. ಹೇಮಾವ್ರೆ, ನಿಮ್ಮ ಮನೆಯಲ್ಲಿರುವಂಥ ಸಾಲುಗಳು ತೀರಲ್ಪಡತ್ತಮ್ಮ, ಭಯಪಡಬೇಡಿ. ಜಯಲಕ್ಷ್ಮಿ ಅವರೇ, ಈ ತಿಂಗಳಲ್ಲಿ 2 ಅದ್ಭುತ ನೀವು ಕಾಣ್ತೀರಾ. ಏನು ದೊಡ್ಡ ಮಿರಾಕಲ್ ಆಗತ್ತೆ. ದಿಸ್ ಮಂತ್ ಇಸ್ ಅ ಮಂತ್ ಆಫ್ ಪ್ರೋಗ್ರೆಸಿಂಗ್ ಫಾರ್ ಯು. ದ ಲಾರ್ಡ್ ವಿಲ್ ಗಿವ್ ಯು ಮೆನಿ ಮೋರ್ ಗುಡ್ ನ್ಯೂಸ್ ಫಾರ್ ಯು. ದೇವರ ಆಶೀರ್ವಾದ ಮಾಡ್ತಾರೆ, ದೇವ್ರು ಬ್ಲೆಸ್ ಮಾಡ್ತಾರೆ. ದೇವ್ರನ್ನ ಅವ್ರ ಹಿಂದೆ ನೀವು ಹೋಗಿ ನೋಡಿ, ಅಪ್ಪ ನಿಮ್ಮ ಕೈಗಳನ್ನ ಅವ್ರ ಆಶೀರ್ವಾದ ಮಾಡ್ತಾರೆ. ಆಗ ನಿಮ್ಮ ಗೂಢಾರಗಳಿಂದ ಅನ್ಯಾಯವನ್ನ ದೂರ ಮಾಡಿದರೆ ನೀವು ಉದ್ಧಾರವಾಗಿ. ಆಗ ಬಾಯಲ್ಲಿ ಸುಳ್ಳು, ಮೋಸ, ಕೋಪ, ವಂಚನೆ, ಡಿಸೆಪ್ಷನ್, ಲೈಸ್, ಆಲ್ ಕೈಂಡ್ ಆಫ್ ಫಿಲ್ತಿ ಲ್ಯಾಂಗ್ವೇಜಸ್, ಇವೆಲ್ಲ ಈ ನಾಲಿಗೆಯಿಂದ ನೀವು ತೆಗೆದ್ರೆ ಮಾತ್ರ ಆರನ್ ಮಗನೇ, ದೇವ್ರು ಹೇಳ್ತಾರೆ, ಆ ನಾಲಿಗೆನ ನಾನು ಶುದ್ಧ ಮಾಡಿ, ಆ ನಾಲಿಗೆನ ಇನ್ನೊಬ್ಬರಿಗೆ ಆಶೀರ್ವಾದ ಕೊಡೋ ನಾಲಿಗೆ ಆಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ದೇವ್ರ ನಮ್ಗೆ ಸ್ತೋತ್ರವಾಗಿ. ನೋಡಿ, ಒಂದು ಕಾಲದಲ್ಲಿ ಸುಮ್ಮನೆ ಎಲ್ಲೋ ಇದ್ದೆ ನಾನು, ಇವತ್ತು ನೀವೆಲ್ಲ ಕೂತಿದ್ದೀರಾ. ನನ್ನ ನಾಲಿಗೆ ಮಾತಾಡ್ತಾ ಇದೆ, ನನ್ನ ನಾಲಿಗೆ ಮಾತಾಡ್ತಾ ಇದೆ. ಆ ನಾಲಿಗೆಯಿಂದ ದೇವರು ತನ್ನ ಶುಭ ಕಾರ್ಯಗಳನ್ನ ಮಾತಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ನಾಲಿಗೆಯಲ್ಲಿದ್ದಂಥ ಒಳಸಂಚು, ಅನ್ಯಾಯ, ಅಕ್ರಮ, ಸುಳ್ಳು, ಮೋಸ, ಇವುಗಳನ್ನೆಲ್ಲ ದೂರ ಮಾಡೋಕ್ಕೆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ವಾಕ್ಯಗಳು ಓದ್ಕೊಂಡು ಮೊಣಕಾಲಾಕಿ ದೇವ್ರ ಮುಂದೆ ಕಣ್ಣೀರು ಆಗ್ತಾ ಇದು ಶುದ್ಧ ಆಗೋಕ್ಕೆ ಆರಂಭ ಆಯಿತು. ಅದಕ್ಕೆ ಅಪ್ಪ ಹೇಳ್ತೇನೆ, ಸರ್ವಶಕ್ತನ ಕಡೆಗೆ ಹೇಳಿ, ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಹೇಗೆ ತಿರುಗ್ತೀರ? ಯಾವಾಗ ತಿರುಗೋದಂದ್ರೆ ತಿರುಗಬೇಕು. ಹೇಗೆ? ಅನ್ಯಾಯ ಮಾಡ್ತಿದ್ದೀರಾ, ಅಲ್ಲಿಂದ ಪೀಚೆ ಮೂಡ್ ಕಂಪ್ಲೀಟ್ ಆಪೋಸಿಟ್ ಆಗಬೇಕು. ಇನ್ನು ಸತ್ಯವನ್ನೇ ತಿರುಗಿಕೊಂಡು ನಿನ್ನ ಗುಡಾರದಲ್ಲಿ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗಿ, ಆಗ ನಿನ್ನ ಸಂಕಲ್ಪಗಳು ನೆರವೇರುತ್ತೆ. ನಿನ್ನ ಬೆಳಕು ನಿನ್ನ ಮುಂದೆ ಪ್ರಕಾಶವಾಗಿ ಬರುತ್ತೆ. ಅರೈಸ್ ಅಂಡ್ ಶೈನ್, ಯುವರ್ ಲೈಟ್ ಹಸ್ ಕಮ್ ಆನ್ ಯು. ಏಳು, ಎದ್ದೇಳು, ಪ್ರಕಾಶಿಸು, ನಿನ್ನ ಬೆಳಕು ನಿನ್ನ ಮೇಲೆ ಬಂದಿದೆ, ಉದಯಿಸಿತು. ಅಪ್ಪ ಹೇಳ್ತಾರೆ, ಇನ್ನು ಕಷ್ಟಪಡಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಯಾಕಂದ್ರೆ ನೀವು ಅರಮನೆಯೊಳಗೆ ಬಂದ್ಬಿಟ್ಟಿದ್ದೀರಾ. ಅರಮನೆಯೊಳಗೆ ಬಂದ್ಮೇಲೆ ತಿನ್ನೋ ವಿಷಯ, ಕುಡಿಯೋ ವಿಷಯ, ಒತ್ಕೊಳ್ಳೋ ವಿಷಯ, ಅಪ್ಪ ಎಲ್ಲವನ್ನ ಕೊಡಕ್ಕೆ ಆತ ಶಕ್ತರಾಗಿದ್ದಾನೆ. ಆತ ಶಕ್ತರಾಗಿ ಬಂದ್ಮೇಲೆ ನೀ ಭಯಪಡೋ ಅವಶ್ಯಕತೆಗಳಿಲ್ಲ. ಚಪ್ಪಾಳೆ. ಅಪ್ಪನ ಮುಂದೆ ಕೂಡ ನಾ ಹೇಳ್ತೇನೆ, ನಾಲಿಗೆ ಸುಮ್ಮನೆ ಇರಬಾರ್ದು. ಸ್ತೋತ್ರ ಬಲಿ, ದೇವರಿಗೆ ಸ್ತೋತ್ರ ಬಲಿ. ತಿನ್ನುವ ವಿಷಯ, ಕುಡಿಯೋ ವಿಷಯ, ಒದ್ದುಕೊಳ್ಳೋ ವಿಷಯ ನೀವು ಭಯಪಡಬೇಡಿ. ನಾನಿವತ್ತು ಕೆಲಸ ಬಿಟ್ಟು 32 ವರ್ಷ ಆಗೋಯ್ತು. 32 ವರ್ಷದಿಂದ ಅಪ್ಪ ನನ್ನ ಸಾಕ್ತಾ ಇದ್ದಾರೆ. ಊಟದ ಬಗ್ಗೆ, ಉಡುಪಿನ ಬಗ್ಗೆ, ಮನೆ ಬಗ್ಗೆ ಚಿಂತನೆ ಇಲ್ಲ ರೀ ನನಗೆ. ಅದಕ್ಕೋಸ್ಕರ ಇನ್ನು ಅಳೋ ಅವಶ್ಯಕತೆ ಇಲ್ಲ. ಅಪ್ಪ ಹೇಳ್ತಾರೆ, ಇನ್ನು ಅಳಬೇಡ, ಅರಿಕೆ ಮಾಡು ಅಂತಾರೆ.
ಇದು ಹೇಳಿ, ಇಂದಿನಿಂದ ನಾನು ಉದ್ಧಾರ ಆಗ್ತೇನೆ, ಇಂದಿನಿಂದ ನಾನು ಉದ್ಧಾರ ಆಗ್ತೇನೆ, ಅಭಿವೃದ್ಧಿ ಆಗ್ತೇನೆ. ಅಭಿವೃದ್ಧಿ ಆಗ್ತೇನೆ. ಕಾರಣ ನನ್ನ ದೇವರೊಂದಿಗೆ ಒಡಂಬಡಿಕೆ ಮಾಡಿದ್ದೇನೆ. ಆಗ ಒಡಂಬಡಿಕೆ ಆಗಿದ ತಕ್ಷಣ ಏನ್ ಮಾಡ್ತಾರೆ? ಫಸ್ಟ್ ದ ಮೂಮೆಂಟ್ ವೆನ್ ಯು ಕಮ್ ಅಂಡರ್ ದ ಕವನೆಂಟ್, ದ ಕವನೆಂಟ್ ಮೇಕ್ಸ್ ಯು ಟು ಗಿವ್ ಸಮಥಿಂಗ್, ಸೋ ಸಮಥಿಂಗ್ ಇನ್ ದ ಫೀಟ್ ಆಫ್ ಗಾಡ್. ದ ಮೂಮೆಂಟ್ ವೆನ್ ಯು ಸೋ, ದ ಕವನೆಂಟ್ ವಿಲ್ ಕಮ್ ಇನ್ ಆಕ್ಟಿವೇಶನ್. ಯಾವಾಗ ನೀವು ದೇವರ ಸನ್ನಿಧಿಯಲ್ಲಿ ಎದ್ದು ನೀವು ಕಾಣಿಕೆ ಬಿತ್ತಾ ಇದ್ದೀರಲ್ಲ, ಈ ಕಾಣಿಕೆ ಕೊಡಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಡಯಾನ ಅವರೇ, ನೀವು ಮಾಡಿದ ಒಡಂಬಡಿಕೆ ಏನಾಗುತ್ತೆ? ಆಕ್ಟಿವೇಟ್ ಆಗುತ್ತೆ. ಸಿಮ್ ಹಾಕಿರ್ತೀರಾ ಮೊಬೈಲ್ಗೆ, ಹೊಸ ಮೊಬೈಲು, ಹೊಸ ಸಿಮ್ಮು, ಹೋಗಿ ರಿಜಿಸ್ಟರ್ ಮಾಡಿಡ್ತೀರಾ, ರೇಟಲ್ ಆಫೀಸಲ್ಲಿ ಹೋಗಿ ಎಂಟ್ರಿ ಮಾಡಿರ್ತೀರಾ. ಅವ್ರು ಹೇಳ್ತಾರೆ, ಮೇಡಮ್ ಡೋಂಟ್ ವರಿ, 12 ಅವರ್ ವೆಯ್ಟ್ ಮಾಡಿ. 12 ಅವರ್ ಆದಮೇಲೆ ಹೇಳ್ತೀರಾ, ರೀ ಏನ್ರಿ ಆನೇ ಆಗಿಲ್ಲ ನನ್ನ ಮೊಬೈಲು, ಮೇಡಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನೆಟ್ವರ್ಕು ಸರ್ವರ್ ಡೌನ್ ಇದೆ, ನಾವೊಂದು ಕಾಲ್ ಮಾಡ್ತೀವಿ ಮೇಡಮ್, ನೀವು ಜಸ್ಟ್ ಅಲ್ಲಿ ಸ್ಟಾರ್ 112# ಹೊಡೀರಿ ಮೇಡಮ್ ಅಂತ ಹೇಳಿದ. ನೀವು ಸ್ಟಾರ್ 11 ಹ್ಯಾಶ್ ಅಂತ ಹೊಡೆದಿದ ತಕ್ಷಣ, ಓಕೆ ಕೊಟ್ಟಿದ ತಕ್ಷಣ ನಿನ್ನ ಮೊಬೈಲು ಕಟ 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 ಆಕ್ಟಿವೇಟ್ ಆಗ್ಬಿಡತ್ತೆ. ಆಕ್ಟಿವೇಟ್ ಆಗಿದ ತಕ್ಷಣ ಯು ಕ್ಯಾನ್ ಆಕ್ಸೆಸ್ ಥ್ರೂಔಟ್ ದ ವರ್ಲ್ಡ್. ಅಂಗೈನಲ್ಲಿ ಅರಮನೆ. ನಿವೇದಿತ ಅವರೇ, ಇಲ್ಲಿಂದ ನೀವು ಬ್ಯಾರಿನ್ಗೆ ಫೋನ್ ಮಾಡ್ಬೋದು, ಅಮೇರಿಕಕ್ಕೆ ಫೋನ್ ಮಾಡ್ಬೋದು. ಯಾಕೆ? ನಿಮ್ಮ ಮೊಬೈಲ್ ಏನಾಗೋಯ್ತು? ಆ್ಯಕ್ಟಿವೇಶನ್ ಆಗೋಯ್ತು. ಅದೇ ರೀತಿಯೇ ಪರಲೋಕ ರಾಜ್ಯದಲ್ಲಿ ನೀವು ದೇವರೊಂದಿಗೆ ಒಡಂಬಡಿಕೆ ಮಾಡಿ ಆ ಕಾಣಿಕೆ ಕೊಟ್ಟಿದ ತಕ್ಷಣ ಅದು ಆಕ್ಟಿವೇಟ್ ಆಗ್ಬಿಡತ್ತೆ. ಆಕ್ಟಿವೇಟ್ ಆಗ್ಬಿಡತ್ತೆ ದೇವ್ರ ನಮ್ಗೆ. ಅದಕ್ಕೆ ದೇವರು ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಕಾಣಿಕೆಗಿಂದಲೂ ನಿನ್ನ ದೇವರನ್ನ ಸನ್ಮಾನಿಸು. ಯಾಕಂತ ಹೇಳಬೇಕು? ಡಸ್ ಗಾಡ್ ನೀಡ್ ಮನಿ? ಡಸ್ ಗಾಡ್ ನೀಡ್ ಯುವರ್ ಸಿಲ್ವರ್ ಅಂಡ್ ಗೋಲ್ಡ್? Haggai 2:8 says, the silver and gold is mine. ಚಿನ್ನ ಬೆಳ್ಳಿ ಬಂಗಾರಗಳು ಎಲ್ಲವೂ ನನ್ನವೇ. God himself says, Dami, the silver and gold is mine. When gold is mine, then even the money belongs to God. Then why God needs your money? No, my son, God doesn't need your money, but God see how you honor that covenant. Amen. Hallelujah. ಆ ಕವನೆಂಟ್ನ ಎಷ್ಟರ ಮಟ್ಟಿಗೆ ನೀನು ಸನ್ಮಾನ ಮಾಡ್ತೀಯ ಅನ್ನೋದು ನೋಡ್ತಾರೆ. ಕಾಂಕ್ರೀಟ್ಗಳನ್ನೇ ಒಡೆಯತಕ್ಕಂಥ ರೆವಲ್ಯೂಷನ್ಗಳನ್ನ ಕೊಡತಕ್ಕಂಥ ಸಭೆ ಇದು. ಕಬ್ಬಿಣ ಗದೆಗಳನ್ನು ಮುರಿಯತಕ್ಕಂಥ ಕೋಟೆ. ಎಷ್ಟೇ ದೊಡ್ಡ ರಾಕ್ಷಸಗಳು ಬಂದರೂ ಕೂಡ ರಾಕ್ಷಸರನ್ನ ನೆಲಕ್ಕೆ ಸದೆ ಬಡಿಯುವ ದೇವರ ವಾಕ್ಯ. ಬಂದು ನೋಡಿ, ಸ್ಟಾರ್ಟಿಂಗಲ್ಲಿ ಹೆಂಗೆ ಬರ್ತಾರೆ, ಡೀಸೆಂಟಾಗಿ ಬಂದು ಕೂತ್ಕೊಳ್ತಾರೆ. ನೋಡು, ನಾನು ತುಂಬ ಕುಡಿಯೋದಿಲ್ಲ, ಒಂದೇ ಒಂದು ತೊಡೆ ಪೀಸ್ ತಿನ್ಬಿಟ್ಟು ಸ್ವಲ್ಪ ಕುಡಿದ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ ಮನುಷ್ಯ ಕೂತ್ಕೊಂಡು ಕುಡಿತಾ ಹಂಗೇ ಕೆಳಗೆ ಬಿದ್ದುಬಿಟ್ಟು 2 ಕಾಲಲ್ಲಿ ಬಂದವನು ಕೊನೆಗೆ 4 ಕಾಲಲ್ಲಿ ನಡೀತಾ ಇರ್ತಾನೆ ನೋಡಿ. 4 ಕಾಲಲ್ಲಿ ನಡ್ಕೊಂಡು ಅವನೇ ವಾಂತಿ ಮಾಡಿಬಿಟ್ಟಿರ್ತಾನೆ. ವಾಂತಿ ಮಾಡಿಬಿಟ್ಟು, ಇದು ಯಾವ ಸ್ವಿಮ್ಮಿಂಗ್ ಪೂಲ್, ಇದು ಯಾವ ಈಜು ಕೊಳ, ಇದು ನಿನ್ನ ವಾಂತಿ ಕೊಳಪ್ಪ. ಓ ಗಾಡ್. ಅದಕ್ಕೆ ದೇವ್ರ ಸನ್ನಿಧಾನದಲ್ಲಿ ಅಂಥ ವಾಕ್ಯ, ವೈಬ್ರೇಟ್ ಆಗತಕ್ಕ ವಾಕ್ಯ ನೀವು ಕೇಳ್ತಾ ಇದ್ದೀರಾ ರೀ. ಇಷ್ಟೊತ್ತಿಗೆಲ್ಲ ನೀವೆಲ್ಲ ಪ್ರವಾದಿಗಳಾಗಬೇಕಾಯ್ತು. ಚಪ್ಪಾಳೆ ತಟ್ರಿ, ಪಕ್ಕದಲ್ಲಿ ಹೊಡೀರಿ, ಅವ್ರಿಗೆ ಹೊಡೀರಿ, ಚಪ್ಪಾಳೆ ಟ್ಯಾಪ್ ಮಾಡಿ. ಇಷ್ಟೊತ್ತಿಗೆ ನೀವೆಲ್ಲ ಪಾಸ್ಟ್ಗಳಾಗಬೇಕಾಯ್ತು, ಎವಾಂಜಲಿಸ್ಟ್ಗಳಾಗಬೇಕಾಯ್ತು. ಇನ್ನು ಹೆಂಗಿದ್ದೀರ ಗೊತ್ತಾ? 6 ತಿಂಗಳು ಹಾಲು ಕುಡಿಯೋ ಮಗು ಥರನೇ ಇದ್ದೀರ ನೀವೆಲ್ಲ. ಸೆನ್ಸ್ ಆಗ್ತಾ ಇಲ್ಲ. ಒಂದು ನಾಯಿಗೆ 8 ಮರಿ ಹುಟ್ಟಿದ್ರೆ ಆ ಮರಿಗಳಿಗೆ ಕಣ್ಣು ಓಪನ್ ಇರುತ್ತಾ? ಕ್ಯಾರನ್ ಅವರೇ, ಕಣ್ಣು ಮುಚ್ಚಿರುತ್ತೆ. when dog puts 8 babies or 10 babies, all 10 babies will never have eyes. You know that? You know? They had eyes, but still eyes were not open. With that close eyes only, that small babies can identify where is the milk booth. ಅರ್ಥ ಆಗಿರಬೇಕು. Smell it.
ನಾಯಿ ಮೊಲೆ ಎಲ್ಲಿದೆ ಹಾಲು ಎಲ್ಲಿದೆ ಅಂತೇಳಿ ತೆಳ್ಕೊಂಡು ಕರೆಕ್ಟಾಗಿ ಹೋಗಿ ಅಲ್ಲಿ ಹೋಗಿ ಹಾಲನ್ನ ಬಚ್ಚ 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 ಅಂತ ಕುಡಿತಾ ಇರುತ್ತೆ. ಬಿಕಾಸ್ ದ ಡಾಗ್ ಹ್ಯಾಸ್ ಎ ಸೆನ್ಸ್. ವೈ ಡೋಂಟ್ ಯು ಹ್ಯಾವ್ ಸೆನ್ಸ್? ದೇವರ ಸೆನ್ಸ್ ಇರಬೇಕಾದ್ರೆ ನಿನಗೆ ಸೆನ್ಸ್ ಇರಬೇಕು. ಆ ಸಂಚಾರ ಬಂದ್ಬಿಡ್ತು ಅಂದ್ರೆ ಹೇಳ್ತಾನೆ, ಆ ನಾಯಿಗೆ ಸೆನ್ಸರ್ ಕೊಟ್ಟಿದ್ದಾರೆ ದೇವ್ರ ಮರಿಗೆ. ಇನ್ನು ಅದು ಕಣ್ಣೇ ಓಪನ್ ಆಗಿಲ್ಲ. ಕರೆಕ್ಟಾಗಿ 10 ಮರಿ ಕೂಡ ತಾಯಿದು ತಲೆ ಹತ್ರ ಹೋಗಿ ಹಾಲು ಕುಡಿತೀರಲ್ಲ, ಕರೆಕ್ಟಾಗಿ ಹಾಲಿರೋ ಕಡೆ ಹೋಗಿ ಹಂಗೆ ತೆಳ್ಕೊಂಡು ಅದಕ್ಕೆ ಸೆನ್ಸ್ ಕೊಡುತ್ತೆ. ಸೆನ್ಸರ್ ಇಟ್ಟಿದ್ದಾರೆ ದೇವರು. ಆ ನಾಯಿ ಮರಿಗೆ ಒಂದು ಸೆನ್ಸರ್ ಇಟ್ಟಿರೋದಾದರೆ ದೇವ್ರ ಮಕ್ಕಳಿಗೆ ಅದಕ್ಕಿಂತ 1000ದಷ್ಟು ಸೆನ್ಸರ್ನ ದೇವ್ರು ಇಟ್ಟಿದ್ದಾರೆ. ಏಯ್, ನೀನು ಅರಿಬೇಕು. ನೀನು ಅರ್ತು ಬಿಟ್ರೆ ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ದೇವರು ದೊಡ್ಡ ಕೆಲಸಗಳನ್ನ ಅವರು ಆಶೀರ್ವಾದ ಮಾಡಿ ನಿನ್ನನ್ನು ರೆಡ್ ಮಾಡಿ ವೃದ್ಧಿ ಆಗ್ತಾರೆ. ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಚಪ್ಪಾಳೆ. ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದವಾಗಿ ಅಭಿವೃದ್ಧಿಯಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಎಂದಿನಿಂದ ಎಲ್ಲ ಆರಂಭ ಆಗ್ಬಿಡುತ್ತೆ. ಚಪ್ಪಾಳೆ ಚಪ್ಪಾಳೆ. ಆಗ ನಿಮಗೆ ಸೆನ್ಸ್ ಕೊಟ್ಟಿದ್ದಾರೆ. ಸೆನ್ಸರ್ ಇದೆ, ನಿಮಗೆ ಸೆನ್ಸರ್ ಇದೆ. ಕೆಲವು ಟೈಮ್ ಹೇಳ್ತೀವಲ್ಲ, ಅಲ್ಲೇ ಮ್ಯಾಚ್ ಬಾಕ್ಸ್ ಇರುತ್ತೆ, ಆದರೆ ಒಂದು ಮ್ಯಾಚ್ ಬಾಕ್ಸು ಕಾಣ್ತಾ ಇರಲ್ಲ. ಅಮ್ಮ ಹೇಳ್ತಾರೆ, ತಲೆಯಲ್ಲಿ ಸೆನ್ಸ್ ಇದೆಯಾ ನಿನಗೆ? ಅಲ್ಲೇ ಇದೆಯಲ್ಲ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತಾರೆ. ಹೌದಲ್ಲ ಅಮ್ಮ ಅಂತಾನೆ, ಗ್ರಹಿಸೋದಿಲ್ಲ ಅಲ್ವಾ? ದೇವರ ವಾಕ್ಯದ ಸೆನ್ಸ್ನ ನೀವು ಅರಿಬೇಕು ಮಕ್ಕಳೇ. This is a key to unlock every revelation of the word of God and the word of blessing. Covenant ಒಳಗೆ ನೀವು ಬಂದ್ಬಿಟ್ರೆ, I'll tell you my son and daughter, more than your parents, more than a father and mother, God can bless you abundantly. ದೇವರು ಉನ್ನತವಾದ ಮೇಲಕ್ಕೆ ಅವ್ರ ತಂದೆ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ, ನಿನ್ನ ಗೂಢಾರದ ಅನ್ಯಾಯಗಳನ್ನ ದೂರ ಮಾಡು, ಆಗ ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಅನುದಿನ ಹೇಳ್ಬೇಕು, ಜಯಲಕ್ಷ್ಮಿ ನಾ ಉದ್ಧಾರ ಆಗ್ತೇನೆ, ನಾ ಮೇಲೆ ಬರ್ತೀನಿ, ನನ್ನ ಮಗಳ ಮೇಲೆ ಬರ್ತಾಳೆ. ಮಗಳು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬೇಕು, ಮಗಳೇ ನೀ ಮೇಲೆ ಬರ್ತೀಯ, ಹೋಗು ಮಗಳೇ, ನನ್ನ ಆಶೀರ್ವಾದ ನಿಮ್ಮ ಮೇಲಿದೆ, ಹೋಗು ಮಗಳೇ. ಮಗ ನಿಮ್ಮ ಮೇಲೆ ಬರ್ತೀಯ, ಹೋಗ. ನೀನು ಏನಕ್ಕನ್ನ ಪ್ರಯೋಜನ ಇದೆಯನ್ನೋ ತೂ ರೀ. ನೀವು ಆ ಥರ ಹೇಳ್ಬಿಟ್ರೆ ನಿಮ್ಮ ಬಾಯಿ ಅರಿಕೆ ಪ್ರಕಾರ ನಿನ್ನ ಮಗನಿಗೆ ಅದೇ ರೀತಿನ ಆಗ್ಬಿಡುತ್ತೆ. 100% ಬರ್ಕೊಳ್ತೀನಿ, ಅದೇ ಥರ ಆಗ್ಬಿಡುತ್ತೆ. ನಮ್ಮಮ್ಮ ಬೈಬಲೇ ಓದಿಲ್ಲ ರೀ, ಯಾವ ದಾನ ಧರ್ಮ ಮಾಡಲಿಲ್ಲ ರೀ. ಫಿಲೋಮಿನಾ ಅಂತ ಅಮ್ಮನ ಹೆಸರು. ಬೆಳಿಗ್ಗೆ ಎದ್ರೆ ಹೇಳೋರು, ಮಗ ಏನು ನೀನು ಮೇಲೆ ಹೋಗ್ತೀಯ? ಅಯ್ಯೋ ಕೆಳಗೆ ಇದ್ದೀನಲ್ಲ, ಮೇಲೆ ಹೋಗ್ತೀಯ ನಿನ್ನ ಮಗ, ನೀನು ಚೆನ್ನಾಗಾಗ್ತೀಯ ಮಗ. ನಾ ಕನಸು, ಬರೀ ಕನಸೆ ಆ ಅಮ್ಮನಿಗೆ. ಕನಸಲ್ಲಿ ಜನ ನಿನ್ನ ಹತ್ರ ಏನು ಹೋಗ್ತಾಯಿದ್ರೆ ಎಲ್ಲ ಕೆಳಗೆ ಬಿದ್ದು ಹೋಗ್ತಾ ಇದ್ದಾರೆ. ಮಗ ನಿಮ್ಮ ಮೇಲೆ ಹೋಗ್ಬಿಡ್ತೀಯ ರೀ. ಅವ್ರು ಹೇಳಿ ನಮ್ಮ ಮೇಲೆ ಬಂದ್ಬಿಟ್ಟಾರೆ ಕೇಳ್ಕೊಂಡು. ಶಿ ಇಸ್ ನಾಟ್ ಬಿಲೀವರ್, ಶಿ ಇಸ್ ನಾಟ್ ಬಾರ್ನ್ ಅಗೇನ್, ಬಟ್ ಶಿ ಹ್ಯಾಡ್ the fear of God and she can sense what God is really to my. ದೇವರು ಯಾರು ಅಂತ ಹೇಳುವಂಥ ಅರಿವಿನ ಆ ಗ್ರಹಿಕೆ, ಆ ಸೆನ್ಸು, ಆ ಸೆನ್ಸರ್ ನಮ್ಮ ತಾಯಿಗೆ ಸ್ಟ್ರಾಂಗ್ ಆಗಿತ್ತು. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮನೆಗಳಲ್ಲಿ ಏನು ಬಡತನ ಇದೆ ಅದನ್ನು ನೋಡಬೇಡಿ. ಆ ಬಡತನದ ಮಧ್ಯದಲ್ಲಿ ನೀವು ಅರಮನೆಗೆ ಬಂದಿದ್ದೀರಾ, ಅರಮನೆಯಲ್ಲಿ ಇದ್ದೀರಾ, ಅರಮನೆಗೆ ಸಂಬಂಧಪಟ್ಟವಳು ಇದುವರೆಗೆ ಅಪ್ಪ ಈ ಕಾರ್ಯಗಳನ್ನ ನಾನು ಆಶೀರ್ವಾದ ಅಂತ ಹೇಳ್ತೇನೆ ಅಂತ ಹೇಳ್ಬಿಟ್ರೆ ಜೀವನ ಮೇಲೆ ಚಪ್ಪಾಳೆ. ಸ್ಪಂಜ್ ಬಾಲ್ ಕೊಟ್ಟರೆ ಅದನ್ನು ಎಸೆಯಕ್ಕೆ ನಿಮ್ಮ ಕೈಲಿ ಬರೋಲ್ಲ. ಇನ್ನು ಕಾರ್ಕ್ ಬಾಲ್ ಹೆಂಗೆ ಬಿಸಾಕ್ತೀರ ನೀವು? ಸ್ಪಂಜ್ ಬಾಲ್ ಕೊಟ್ಟರೆ ಆಟ ಆಡೋಕ್ಕೆ ಬರಲ್ಲ ಅಂದರೆ ಇನ್ನು ಕಾರ್ಕ್ ಬಾಲ್ ಹೆಂಗೆ ಬಿಸಾಕ್ತೀರಾ? ನಾನು ವಿಶ್ವಾಸಿ ಅಂತೇಳಿ, ವಿಶ್ವಾಸಿ ಅಂದರೆ ಆ ವಿಶ್ವಾಸ ಹೆಂಗಿರ್ಬೇಕು? ಬೆಟ್ಟಗಳನ್ನು ಅಳಿಸತಕ್ಕಂಥ ವಿಶ್ವಾಸ ಇರಬೇಕು. ದೇವರ ಸನ್ನಿಧಾನದಲ್ಲಿ ಆಶೀರ್ವಾದ ಮೇಲೆ ನೀನು ಲಿಫ್ಟ್ ಮಾಡಿ ತಗೊಂಡೋಗುತ್ತೆ. ಆಮೇಲೆ ಚಪ್ಪಾಳೆ.
ಅಷ್ಟು ದೊಡ್ಡ ರಾಕ್ಷಸ ನೋಡಿದಾಗ ಅವನು ಭಯ ಪಡಲಿಲ್ಲ. ಭಯ ಪಡೋ ಬದಲು ಇವನ ನೋಡು ಅವನು ಭಯ ಪಡೋಂಗೆ ಮಾಡ್ಬಿಡ್ತಾನೆ. ಅಂಥ ಸ್ಟೇಟ್ಮೆಂಟ್ ಇತ್ತು ಅವನ ಹತ್ರ. ಆ್ಯರನ್, ಯು ಹ್ಯಾಡ್ ಸಚ್ ಎ ಮೈಟಿ ಸ್ಟೇಟ್ಮೆಂಟ್. ಏನೋ ಕೋಲ್ ಹಿಡ್ಕೊಂಡು ಬರ್ತಿದ್ಯಾ, ನಾನು ನಾಯೇನೋ? am I a dog? Are you coming with a stick? ಅವನು ಹೇಳ್ತಾನೆ, ನಾಯಿಗಿಂತ ಮೋಸವಾದ ಗೂಬೆ ನಾಯಿನವ್ರ ಮಗ ನೀನು. ನಿನಗೆ ಅರಿವಿದೆಯಾ? ನಿನಗೆ ಅರಿವಿದೆಯಾನೋ? ಸೆನ್ಸ್ ಇದೆಯಾ ನನಗೆ? ಈಟಿ ಕತ್ತಿಗಳೊಂದಿಗೆ ಬರ್ತಾ ಇದೆಯಾ? ಆದರೆ ನಾನಾದರೂ ಯೆಹೋವನಾದ ಯೇಸುವಿನ ನಾಮದಲ್ಲಿ ನಿನ್ನ ಬಳಿ ಬರ್ತಾ ಇದ್ದಾನೆ. ಇವತ್ತು ನಿನ್ನನ್ನು ದೇವರು ನನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಿನ್ನನ್ನು ನನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಇವತ್ತು ಒಂದು ಸಣ್ಣ ಮಗ ಫೋನ್ ಮಾಡಿಲ್ಲ ಅಂದ್ರೆ, ಮಗಳು ಫೋನ್ ಮಾಡಿ, ಯಾಕೆ ರೀ ಅವನ ಮಗ ಸೈಡ್ಗಿಡ್ರಿ, ಅವನೊಂದು ಗೋಲಿ ಇದ್ದಂಗೆ, ಮಗಳು ಒಂದು ಕ್ಯಾರಂ ಬೋರ್ಡ್ ಇದ್ದಂಗೆ ಬಿಡ್ರಿ. ಅಪ್ಪನ್ ನೋಡ್ರಿ ನೀವು ದೇವಸ್ಥಾನದಲ್ಲಿ. Hallelujah. Look to the God. ಎಲ್ಲ ಕೊನೆಯವರಿಗೆ ಬರುತ್ತೆ ನಿಮ್ಮ ಜೀವನದಲ್ಲಿ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದಲ್ಲಿ ಹೋಗೋ ಎಲ್ಲ ಹಾದಿಗಳಲ್ಲಿ ದೇವರ ಜೊತೆಯಾಗಿ ಬರ್ತೀನಿ ಅಂತಾರೆ. ಜೂನ್ ತಿಂಗಳಲ್ಲಿ ಎಲ್ಲೆಲ್ಲಿ ಹೋಗ್ತೀರಾ, ಕರ್ತ ನಿಮ್ಗೆಲ್ಲದರಲ್ಲೂ ಸಕ್ಸಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಸಾಲ ಅಲ್ಲ, ಎಲ್ಲ ಸಾಲಗಳು ಚುಕ್ತಾ ಮಾಡ್ತೀನಿ ಅಂತಾರೆ. ಹೋಗಿ ಮನೆಗೆ ಹೋಗಿ ಬೈಬಲ್ ಚೆನ್ನಾಗಿ ಓದಿ, ಅರಿಕೆ ಮಾಡಿ. ಒಂದು ಅಜ್ಜಿ ನನಗೆ ಫೋನ್ ಮಾಡುತ್ತೆ, ಎಲ್ಲಿ ಇದರಿಂದ ಚಾಮರಾಜಪೇಟೆಯಿಂದ ಮಾಡುತ್ತೆ. 5 ರೂಪಾಯಿ ಓದಿಲ್ಲ ಅಮ್ಮ. ಫೋನ್ ಎತ್ತಿದೆ, ನಾನೇನು ಮಾತಾಡಿರ್ತೀನಿ, ನನಗೆ ಮಾತಾಡತ್ತೆ ಅಮ್ಮ. ನೀ ಈ ಥರ ಮಾತಾಡಿದ್ಯಾ, ನೀ ಈ ಥರ ಹೇಳಿದ್ಯಾ? ಜ್ಞಾಪಕ ಶಕ್ತಿ ಹೆಂಗಿರ್ಬೇಕು ಅಜ್ಜಿದು. ಅಷ್ಟು ಜ್ಞಾಪಕ, ಅಷ್ಟು ಪ್ರೀತಿ ದೇವ್ರ ಮೇಲೆ. ವಾಕ್ಯ ಆ ಮೊಬೈಲಲ್ಲಿ ನಂದೇ ಫೋಟೋ ಹಾಕೊಂಡ್ಬಿಟ್ಟೈತೆ. ತಾತ ಬಂದು ಕೇಳ್ತಾ, ಇದ್ಯಾಕೆ ಹಾಕಿದೆ ಯಪ್ಪಂದು? ಬಾಯ್ ಮುಚ್ಚು, ಈ ಯಪ್ಪ ನನ್ನ ರಾಜಾದಿರಾಜನ ಮಗ ಏನು. ಇವ್ರ ವಾಕ್ಯನ ಕೇಳಿ ನಾನು ಇಲ್ಲಿ ಇಷ್ಟು ಆರೋಗ್ಯ ಆಗಿದ್ದೀನಿ. ಹಾಕೋ ನೀನು ಫೋಟೋ. ಹಾಕೋತೀರಮ್ಮ, ತಾತನ ಹಾಕೊಂಡ್ಬಿಡ್ತೀನಿ ನೋಡಿ. ಯಾಕೆ ಹೇಳ್ತೀನಿ? ಅಜ್ಜಿ ತಾತ ಬಂದು ಅಜ್ಜಿಗೆ ಫುಲ್ ಡಾಮಿನೇಟ್ ಆಗ್ಬಿಟ್ಟವ್ರೆ. ಕೂತ್ಕೋ ಅಂದರೆ ಕೂತ್ಕೋ, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಗೋ ಬ್ರಿಂಗ್ ದ ಕಾಫಿ. ತಾತ ಅಜ್ಜ ಹೋಗ್ಬೇಕು ಅಲ್ಲಿಗೆ. ಅಜ್ಜಿಗೆ ಅಧಿಕಾರ ಬಂದ್ಬಿಡ್ತು. ಬೆಡ್ಡಲ್ಲಿ ಬಿದ್ದಿದೆ ಅಜ್ಜಿ. ವಾಕ್ಯ ಕೇಳಿ ಸ್ಟ್ರಾಂಗ್ ಆಗ್ಬಿಟ್ರಿ ಅಮ್ಮ. ಮರಿಬೇಡ ಅಪ್ಪನ್ನ. ಅವ್ರ ವಾಕ್ಯ ಕೇಳಿನೇ ಇವತ್ತು ಕಾಲ ಚೆನ್ನಾಗಿ ನಡೀತಾ ಇದ್ದೀನಿ. ಆಸ್ಪತ್ರೆ ಇಲ್ಲ, ಮೆಡಿಕಲ್ ಇಲ್ಲ, ರಿಪೋರ್ಟ್ ಇಲ್ಲ, ಏನಿಲ್ಲ ನನಗೆ. ಯಾಕಂದ್ರೆ ನನ್ನನ್ನು ಕಾಪಾಡಿದ್ದು ಈ ಅಪ್ಪ ಹೇಳೋ ಬಾಯಿ ಮಾತಿನ ದೇವರ ವಾಕ್ಯ. ಆಮೆನ್. ಅದಕ್ಕೆ ಧೈರ್ಯವಾಗಿ ಇವತ್ತು ಮನೆಗೆ ಹೋಗಿ ಕರ್ತನ್ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ವೃತ್ತಿಪಡಿಸ್ತಾರೆ. ನೀವು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನ ಆಶೀರ್ವಾದ ಮಾಡ್ತಾರೆ. ಒಂದು ದಾವೀದು ದೇವರಿಗೆ ಭಯಭಕ್ತಿ ಆಗಿದ್ದಕ್ಕೆ, ಈವನ್ ಡೇವಿಡ್ has died, but still you can see the city of David. Your prayers will never go in. ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಿ ಹೋಗೋದಿಲ್ಲ, ನಿಷ್ಫಲವಾಗೋದಿಲ್ಲ. 4000 ವರ್ಷದಿಂದ ಸಾಲಮನ್ ದೇವಾಲಯದ ಮುಂದೆ ನಿಂತು ಪ್ರಾರ್ಥನೆ ಮಾಡ್ದ, ದೇವರೇ ಇಲ್ಲಿ ಬರೋ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಕಟಾಕ್ಷ ಇರಲಿ, ಅವನ್ನೆಲ್ಲ ಆಶೀರ್ವಾದ ಮಾಡು. See, that prayer has not gone in vain. Even today people go to the wailing wall and start praying. Amen. And God is hearing their prayer because Hallelujah. The prayer was offered by Solomon 4000 years ago. Amen. 4000 ವರ್ಷಗಳ ಹಿಂದೆ ಮಾಡಿದ ಪ್ರಾರ್ಥನೆ ಬಿಟ್ಟು ಹೋಗಲ್ಲ. ಅಂದ್ರೆ ನಿನ್ನೆ ಮೊನ್ನೆ ಮಾಡಿದ ಪ್ರೇಯರ್ ಯಾವುದು ಬಿಟ್ಟು ಹೋಗಲ್ಲ, ಯಾವುದು ಬಿಟ್ಟು ಹೋಗಲ್ಲ. ಅಪ್ಪ ಎಲ್ಲ ನಿಮ್ಮ ಕೈಗಳಿಂದ ಆಶೀರ್ವಾದ. 4000 ವರ್ಷದಿಂದ ಮಾಡಿದ ಪ್ರೇಯರ್ 4000 years ago the Solomon prayed. Even that prayer is in activation. Even today when Jewish go before that wailing wall, ಆ ಯಹೂದ್ಯರು wailing wall ಹತ್ರ ಹೋಗಿ ಕೂತ್ಕೊಂಡು ಅಳುವ ಗೋಡೆ ಮುಂದೆ ಪ್ರೇ ಮಾಡಬೇಕಾದ್ರೆ ಅಲ್ಲಿ ದೇವರು ಅವ್ರ ಪ್ರಾರ್ಥನೆ ಕೇಳ್ತಾರೆ. ಯಾಕಂದ್ರೆ ನನ್ನ ಮಗ ಪ್ರೇ ಮಾಡಿದ್ದಾನೆ. That prayer is in activation. ಆ ಪ್ರೇಯರ್ ಇನ್ನೂ ಆಕ್ಟಿವ್ ಆಗಿದೆ. ಓ ಪ್ರೇಯರ್ ಜಿಂದಾ ಹೈ.
ಓ ಪ್ರಾರ್ಥನೆ में जीवन है हालेलुया खुदा हमेशा सुनता है आमेन 4,000 ವರ್ಷದಿಂದ ಮಾಡಿದ ಪ್ರೇಯರ್ ಕೇಳ್ತಾರೆ ಅಂದ್ರೆ आमेन ನೆನ್ನೆ ಮೊನ್ನೆ ಮಾಡಿದ ಪ್ರೇಯರ್ ಅನಿದ್ದವ್ರೆ आमेन हालेलुया ಅಪ್ಪ ಕೇಳಲ್ವಾ आमेन ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೇನೆ ಎಲ್ಲ ಪ್ರೇಯರ್ ವಿನ್ಸೆಂಟ್ ಅವರೇ ದೇವ್ರು ಕೇಳಕ್ಕೆ ರೆಡಿ ಇದ್ದಾರೆ ನೀವು ಹೇಳ್ತೀರಾ ಬ್ರದರ್ ನಾವು ಹೋದ ತಿಂಗಳು ಪ್ರೇ ಮಾಡಿದೆ ಬ್ರದರ್ ಏನಾಯ್ತು ಗೊತ್ತೇ ಡೋಂಟ್ ವರಿ ನೀನು ಮಾಡಿದ ಹೋದ ತಿಂಗಳು ಮಾಡಿದ ಪ್ರೇಯರು ಅದು ಇನ್ನೂ ಆಕ್ಟಿವೇಶನ್ ಇದೆ आमेन हालेलुया ಫಿಲೋಮಿನಾ ಮಾಡಿದ 2 ವರ್ಷದಿಂದ ಮಾಡಿದ ಪ್ರೇಯರು ಇದಿನ್ನೂ ಆಕ್ಟಿವೇಶನ್ ಇದೆ ಸಮಾಧಿ ಹತ್ರ ಹೋಗಿ ಏಸಪ್ಪ ಪ್ರಾರ್ಥನೆ ಮಾಡಿದಾಗ ಹೇಳ್ತಾರೆ ಮೈ ಫಾದರ್ ಐ ಆಲ್ವೇಸ್ ಥ್ಯಾಂಕ್ ಯು ದಟ್ ಯು ಆಲ್ವೇಸ್ ಹಿಯರ್ ಮೈ ಪ್ರೇಯರ್ಸ್ ನೀನು ನಾನು ಯಾವತ್ತೂ ನನ್ನ ಪ್ರಾರ್ಥನೆ ಕೇಳ್ತೀಯಪ್ಪ ಆ ಗೌರವ ನಿನ್ನ ಮೇಲಿದೆ ನನಗೆ ಅಂತ ಹೇಳ್ತಾರೆ ಅಷ್ಟೇ ಆ ಪ್ರೇಯರ್ ಆಗಿದ್ದೇನೆ ದೇವ್ರ ಜೀವ ಬಂದ್ಬಿಡುತ್ತೆ ಅಮ್ಮ ಸತ್ತು ಹೋದ ಹೆಣಕ್ಕೆ ಜೀವ ಬಂದ್ಬಿಡುತ್ತೆ ಆಗ 10 ತಿಂಗಳಿಂದ ಮಾಡಿದ ಪ್ರೇಯರು 2 ವರ್ಷದಿಂದ ಮಾಡಿದ ಪ್ರೇಯರು ಯಾವ ಪ್ರೇಯರ್ ಕೂಡ ಉಮೇಶ್ ಅಣ್ಣ ಅವರೇ ನಿಷ್ಫಲ ಆಗೋದಿಲ್ಲ ಅದು ವ್ಯರ್ಥ ಆಗಿ ಹೋಗೋದಿಲ್ಲ ಆಮೆನ್ ಹಾಲೆಲೂಯಾ ವ್ಯರ್ಥ ಆಗೋಗಲ್ಲ ಒಂದು ದಿನ ಕೂಡ ನೀನು ಅಲ್ಫೋನ್ಸ್ ಅವರೇ ದುಃಖ ಪಡಬೇಡ ನನಗೇನು ದೇವ್ರ ಪ್ರೇಯರ್ ಕೇಳ ನೋ ದೇವ್ರು ನಿನ್ನ ಪ್ರೇಯರ್ ಕೇಳಿದ್ದಾರೆ ಅವನ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ ನೀವು ಪ್ರಾರ್ಥನೆ ಮಾಡಿ ಏನು ಸಂಕಲ್ಪ ಮಾಡ್ಕೊಳ್ತೀರಾ ಅದು ನೆರವೇರಿದೆ ಅಂತ ನಂಬಿ ಆಗ ನಿನ್ನ ಬೆಳಕು ನಿನ್ನ ಮಾರ್ಗದಲ್ಲಿ ಬಹಳ ಪ್ರಕಾಶವಾಗಿ ಹೊಳೆಯಲ್ಪಡುತ್ತೆ ಅಂತ ಹೇಳ್ತಾರೆ ಸೊ ದೇವ್ರು ನಿಮ್ಮೆಲ್ಲರನ್ನ ಕೂಡ ಆಶೀರ್ವಾದ ಮಾಡಲಿ